ಆತ್ಮೀಯ ಸ್ನೇಹಿತರೆ, ಪರಮಾತ್ಮ ತಂದೆ ಈ 7 ಸದ್ಗುಣಗಳನ್ನು ನಮಗೆ ಕೊಡ್ತಾರೆ ಅಂತ ಹೇಳಿದ್ದೀವಲ್ವ ಆಲ್ರೆಡಿ. ಈಗ ಆತ್ಮ ಅಂದರೆ ಏನು? ಶಾಂತಿ, ಶಕ್ತಿ, ಪ್ರೇಮ, ಆನಂದ, ಪವಿತ್ರತೆ, ಸುಖ ಇದರ ಸ್ವರೂಪವೇ. ಅಂದರೆ ಈ 7 ಸದ್ಗುಣಗಳಿಂದ ಆತ್ಮ ಆಗಿದೆ ಅಂತ ಆಲ್ರೆಡಿ ಹೇಳಿದ್ದೀವಿ. ಅದೇ ನಾವು ನಿರಾಕಾರ ಸ್ಟೇಜ್ ಅಂತ ಹೇಳ್ತೀವಿ. ಹಾಗೆ ತಂದೆ ಕೂಡ ಅದೇ ಸ್ವರೂಪದಲ್ಲಿದ್ದಾರೆ. ಅವರಿಂದ ನಾವು ಈ ಶಕ್ತಿಗಳನ್ನು ಇಮರ್ಜ್ ಮಾಡ್ಕೊಳ್ತೀವಿ ಅಂತ ನಿಮಗೆ ಗೊತ್ತಿದೆ. ಈಶ್ವರಿಯ ವಿದ್ಯಾರ್ಥಿಗಳಿಗೆ ಯಾರು ಹೊಸದಾಗಿ ಜ್ಞಾನಕ್ಕೆ ಬಂದಿದ್ದಾರೋ ಅದೆಲ್ಲ ಅವರಿಗೆ ಅಷ್ಟೊಂದು ತಿಳಿದಿರೋದಿಲ್ಲ. ಹಾಗೆ ಇಲ್ಲೊಂದು ಆದರೆ ಆನಂದ ರಸವನ್ನು ಹೇಗೆ ಪಡಿಬೇಕು, ಅದು ನಿರಾಕಾರ ಸ್ವರೂಪದ ಸ್ಮೃತಿಯಲ್ಲಿರೋದು ಮತ್ತು ಆನಂದ ರಸವನ್ನು ಪಡೆಯುವ ವಿಧಿ ಹೇಗೆ ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ. ನೋಡೋಣ ಬನ್ನಿ. ತಮ್ಮ ಸಾಕಾರ ಸ್ವರೂಪ ಹೇಗೆ ಸದಾ ಮತ್ತು ಸಹಜ ಸ್ಥಿತಿಯಲ್ಲಿರ್ತದೆಯೋ, ಅಂದರೆ ನಾವೇನು ಪಾತ್ರ ಮಾಡ್ತಿದ್ದೀವಿ ಈ ದೇಹ ರೂಪದಲ್ಲಿ, ಸಂಬಂಧ, ವ್ಯವಹಾರ ಇವೆಲ್ಲ ನಮಗೆ ಸಹಜವಾಗಿ ನೆನಪಿರ್ತದೆ ಅಲ್ವಾ. ಹಾಗೆಯೇ ತಮ್ಮ ನಿರಾಕಾರಿ ಸ್ವರೂಪ ಸದಾ ಮತ್ತು ಸಹಜವಾಗಿ ಸ್ಮೃತಿಯಲ್ಲಿರ್ತದೆ. ಅಂದರೆ ನಾವು ಕೂಡ ಆತ್ಮ ಆಗಿದ್ವಿ. ನಾವು ಈ ಪಾತ್ರ ಆಗ್ಲಿಕ್ಕೂ ಮುಂಚೆ ನಾವು ಆತ್ಮ ಸ್ವರೂಪದಲ್ಲಿದ್ವಿ. ಎಲ್ಲಿ? ಪರಂಧಾಮದಲ್ಲೆಲ್ಲ ಇದ್ವಿ. ಪರಂಧಾಮದಲ್ಲಿ ಇದ್ವಿ ಪರಮಾತ್ಮ ತಂದೆ ಜೊತೆ ಅನ್ನೋದು ನಿಮಗೆ ಅದು ಸ್ಮೃತಿಯಲ್ಲಿದೆಯಾ ಅಂತ ತಂದೆ ಕೇಳ್ತಿದ್ದಾರೆ. ಸಾಕಾರ ಸ್ವರೂಪ ತಮ್ಮದಾಗಿರೋ ಕಾರಣ ಸ್ವತಃ ಸ್ಮೃತಿಯಲ್ಲಿರ್ತದೆ. ಅಂದರೆ ಈಗ ಆಲ್ರೆಡಿ ನಾವು ಪಾತ್ರ ಮಾಡ್ತಾ ಇದ್ದೀವಿ, ಅಭಿನಯ ಮಾಡ್ತಾ ಇದ್ದೀವಿ, ಅದರಿಂದ ನಮಗೆ ಅದು ನೆನಪಿರ್ತದೆ. ಹಾಗೆ ನಿರಾಕಾರಿ ಸ್ವರೂಪವು ತಮ್ಮದೇ ಆಗಿದೆ ಅಂತ ತಂದೆಯಲ್ಲಿ ನಮಗೆ ನೆನಪು ಮಾಡ್ತಿದ್ದಾರೆ. ತಮ್ಮದಾದದ್ದು ಸಹಜವಾಗಿ ನೆನಪಿರ್ತದೆ ಅಲ್ವಾ. ಅಂದರೆ ಈಗ ಏನಿದೆಯೋ ಈ ಕ್ಷಣದಲ್ಲಿ ನಮ್ಮ ಹತ್ರ ಅದು ಸಹಜವಾಗಿ ನೆನಪಿರ್ತದೆ ಅಲ್ವಾ. ತಮ್ಮದನ್ನು ಮರೆಯುವುದು ಕಠಿಣ ಆಗಿದೆ. ಸ್ಥೂಲ ವಸ್ತುವಿನಲ್ಲಿಯೂ ತಮ್ಮತನ ಯಾವಾಗ ಬರ್ತದೆಯೋ ಆಗ ಅದು ಸ್ವತಃ ನೆನಪಿಗೆ ಬರ್ತದೆ. ಅಂದರೆ ಇದು ನನ್ನ ವಸ್ತು, ಇದು ನನ್ನ ವಸ್ತು, ಇದು ನನ್ನದು, ಇವರು ನನ್ನವರು, ಹೀಗೆ ಇವು ಕೂಡ ತಕ್ಷಣ ನೆನಪಿಗೆ ಬರ್ತದೆ ಅಲ್ವಾ. ಅದನ್ನು ನೆನಪು ಮಾಡೋ ಅವಶ್ಯಕತೆ ಇಲ್ಲ, ತಕ್ಷಣ ನೆನಪಿಗೆ ಬಂದ್ಬಿಡ್ತದೆ. ಅದಕ್ಕೆ ಇಲ್ಲಿ ತಂದೆ ಏನು ಹೇಳ್ತಿರ್ತಾರೆ, ನೀವು ಮರೆತು ಹೋಗಿದ್ದೀರಾ ಈ ಪಾತ್ರಕ್ಕೆ ಬಂದು ನನ್ನನ್ನು ನೆನಪು ಮಾಡಿ ನನ್ನಿಂದ ಶಕ್ತಿಗಳನ್ನು ಪಡೆದುಕೊಳ್ಳಿ ಅಂತ ತಂದೆ ಹೇಳೋದಿಲ್ಲ. ನೆನಪು ಮಾಡಿ ಅಂದರೆ ಅರ್ಥ ಇಷ್ಟೇ ತಿಳ್ಕೊಳ್ಳಿ. ನೆನಪು ಮಾಡಿ ಅಂದರೆ ಈ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರಲ್ವ, ತಂದೆಯನ್ನು ಪೂಜಿಸೋದು ಆ ಥರ ಅಲ್ಲ. ಅವರನ್ನು ನಾವು ನೆನಪು ಮಾಡೋದ್ರಿಂದ ಶಕ್ತಿ, ಅವರು ಯಾವ ಸ್ವರೂಪದಲ್ಲಿದ್ದಾರೆ ಆ ಸ್ವರೂಪವನ್ನು ನಾವು ಧಾರಣೆ ಮಾಡೋದ್ರಿಂದ ಅವರಿಂದ ನಮಗೆ ಶಕ್ತಿ ಏನು ಮರ್ಜ್ ಆಗಿರ್ತದೆ ಅಲ್ಲ, ಅದು ಇಮರ್ಜ್ ಆಗತ್ತೆ ಅಷ್ಟೆ. ಇದರಿಂದ ನಾವು ವಿಕರ್ಮವನ್ನು ಕೂಡ ಭಸ್ಮ ಮಾಡ್ಕೋತೀವಿ ಅಲ್ವಾ. ತಂದೆ ನಿರಾಕಾರ ಸ್ವರೂಪ ಆಗಿದಾರಲ್ವಾ. ಇದು ಸಹ ತಮ್ಮ ನಿಜವಾದ ಮತ್ತು ಅವಿನಾಶಿ ಸ್ವರೂಪವಾಗಿದೆ. ಅಂದರೆ ಏನು? ಈ ನಿರಾಕಾರ ಸ್ಟೇಜ್ ಅನ್ನೋದು ಇದು ವಿನಾಶಿ ಆಗ್ತಕ್ಕಂಥ, ಅಂದರೆ ನಾವು ಈ ದೇಹ ವಿನಾಶಿ ಅಲ್ವಾ, ಆ ರೀತಿ ದೇಹ ಥರ ಅಲ್ಲ ಇದು ಆತ್ಮ. ಈ ನಿರಾಕಾರಿ ಸ್ಟೇಜ್ ಅನ್ನೋದು ಇದೊಂದು ಅವಿನಾಶಿ ಈ ಆನಂದ. ಇದನ್ನು ನೆನಪು ಮಾಡೋದು ಕಠಿಣ ಯಾಕೆ? ಅದು ಅವಿನಾಶಿಯಾಗಿದೆ, ಆದರೆ ಕಠಿಣ ಯಾಕೆ ಅನಿಸ್ತಾ ಇದೆ ನಿಮಗೆ ಅಂತ ತಂದೆ ಕೇಳ್ತಿದ್ದಾರೆ. ಕಠಿಣವೇಕೆ? ತಿಳಿದ ಮೇಲೆ ಸಹಜವಾಗಿ ಸ್ಮೃತಿಯಲ್ಲಿಯೇ ಇರಬೇಕು. ನೀವು ತಿಳಿದ ಮೇಲೆ ಸಹಜವಾಗಿ ನಿಮಗೆ ಸ್ಮೃತಿ ಇರಬೇಕು. ಇದನ್ನು ತಿಳಿದಿರುವಿರಲ್ಲವೇ. ಈಗ ಇದೇ ಸ್ಮೃತಿ ಸ್ವರೂಪದ ಅಭ್ಯಾಸ ಆಳದಲ್ಲಿ ಹೋಗಬೇಕು. ಅಂದರೆ ನಾನು ಆತ್ಮ, ನಿರಾಕಾರಿ ಆತ್ಮ ಅನ್ನೋದನ್ನು ನಾವು ಸದಾ ನೆನಪು ಮಾಡ್ಕೊಳ್ತಾ ಇರಬೇಕು. ಹಾಗೆ ವಿಜ್ಞಾನಿಗಳು ಹೇಗೆ ಪ್ರತಿಯೊಂದು ವಸ್ತುವಿನ ಆಳಕ್ಕೆ ಹೋಗ್ತಾರೋ ಮತ್ತೆ ಹೊಸ ಸಂಶೋಧನೆಗಳನ್ನು ಮಾಡ್ತಿರ್ತಾರೋ, ಹಾಗೆಯೇ ತಮ್ಮ ನಿಜ ಸ್ವರೂಪ ಮತ್ತು ಅದರ ಅನಾದಿ ಗುಣ ಮತ್ತು ಸಂಸ್ಕಾರಗಳ ಒಂದೊಂದು ಗುಣದ ಆಳಕ್ಕೆ ನಾವು ಹೋಗಬೇಕು. ಆನಂದ ಸ್ವರೂಪ ಅಂತ ಹೇಳ್ತೀರಾ, ಹಾಗಾದರೆ ಆನಂದ ಸ್ವರೂಪದ ಸ್ಟೇಜ್ ಏನಾಗಿದೆ, ಅದರ ಅನುಭೂತಿ ಏನಾಗಿದೆ, ಆನಂದ ಸ್ವರೂಪ ಆಗೋದು ಮತ್ತು ಅದರ ವಿಶೇಷ ಪ್ರಾಪ್ತಿ ಏನು, ಮತ್ತು ಆನಂದ ಎಂದು ಯಾವುದಕ್ಕೆ ಹೇಳಲಾಗ್ತದೆ, ಆ ಸಮಯದ ಸ್ಥಿತಿಯ ಪ್ರತ್ಯಕ್ಷ ಪ್ರಭಾವ ಸ್ವಯಂನ ಮೇಲೆ ಮತ್ತು ಅನ್ಯ ಆತ್ಮಗಳ ಮೇಲೆ ಏನಿರುತ್ತದೆ. ಹೀಗೆ ಪ್ರತಿಯೊಂದು ಗುಣದ ಆಳಕ್ಕೆ ಹೋಗಿ ಆ ಜನರು ಸಾಗರದ ಆಳಕ್ಕೆ ಮತ್ತು ಒಳಗಡೆಗೆ ಎಷ್ಟು ಹೋಗುತ್ತಾರೆಯೋ ಅಷ್ಟೇ ಅವರಿಗೆ ಹೊಸ ಹೊಸ ಪದಾರ್ಥಗಳ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ತಾವು ಎಷ್ಟು ಅಂತರ್ಮುಖಿಯಾಗಿ ತಮ್ಮಲ್ಲಿಯೇ ತಲ್ಲೀನರಾಗುತ್ತೀರೋ ಅಷ್ಟು ತಮಗೂ ಸಹ ಹೊಸ ಅನುಭವಗಳು ಆಗುವು. ಅದರಲ್ಲಿ ಕಳೆದು ಹೋದಂತೆ ಅನುಭವ ಮಾಡುವಿರಿ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ಆ ಸಾಗರನ ಆಳಕ್ಕೆ ಹೋದಂತೆ, ಅಂದರೆ ಪರಮಾತ್ಮ ತಂದೆ ಶಾಂತಿ ಸಾಗರ, ಪ್ರೇಮ ಸಾಗರ, ಅವರು ಎಲ್ಲರೂ ಸಾಗರದಷ್ಟು ಇದೆ ಅವರ ಬಳಿ ಅಲ್ವಾ. ನಾವು ಅವರ ಆಳಕ್ಕೆ ನಾವು ಹೋದರೆ ಮಾತ್ರ ಇದು ನಮಗೆ ಅನುಭೂತಿ ಆಗೋದು ಅಂತ ತಂದೆ ಹೇಳ್ತಿದ್ದಾರೆ. ನೀರಿನೊಂದಿಗೆ ಎಳಿತಾ ಇರುವುದರಿಂದ ಮೀನು ನೀರಿನಲ್ಲಿರುವುದರಿಂದಲೇ ಜೀವಂತವಾಗಿರಲು ಸಾಧ್ಯ ಅಂತ ತಿಳಿತದೆ. ಶರೀರ ನಿರ್ವಹಣೆಗಾಗಿ ಹೊರಗೆ ಬಂದರೂ ಒಂದು ಕ್ಷಣದಲ್ಲಿ ಮತ್ತೆ ಒಳಗೆ ಹೋಗುವುದು. ಏಕೆಂದರೆ
ನೀರಿಲ್ಲದೆ ಅದು ಇರಲಾರದು. ಹಾಗೆಯೇ ತಮ್ಮೆಲ್ಲರ ಎಳೆತ ನಿಜ ಸ್ವರೂಪದ ಭಿನ್ನ ಭಿನ್ನ ಅನುಭವದ ಸಾಗರನ ಜೊತೆಗೆ ಇರಬೇಕು. ಕೆಲಸಕ್ಕಾಗಿ ಬಾಹ್ಯಮುಖತೆಯಲ್ಲಿ ಬರುವುದು, ಇಂದ್ರಿಯಗಳ ಆಧಾರ ತೆಗೆದುಕೊಳ್ಳುವುದು, ಅಂದರೆ ಸಾಕಾರ ಸ್ವರೂಪಧಾರಿ ಸ್ಥಿತಿಯಲ್ಲಿ ಬರುವುದು. ಆದರೆ ಎಳೆತ ಮತ್ತು ಆಕರ್ಷಣೆಯು ಆ ಅನುಭವದ ಸಾಗರನ ಕಡೆಗೇ ಇರಬೇಕು. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಪರಮಾತ್ಮ ತಂದೆ ನಮ್ಮ ಆ ನಿರಾಕಾರಿ ಸ್ಟೇಜ್ ಇದೆಯಲ್ಲ, ಈ ಹೇಗೆ ಈ ನೀರಿನಲ್ಲಿ ಮೀನಿರ್ತದೆಯಲ್ಲ, ತನಗೆ ಏನಾದ್ರೂ ಬೇಕು ಅಂದಾಗ ಒಂದು ಕ್ಷಣದಲ್ಲಿ ಮಾತ್ರ ಅದು ಬಂದು ಮತ್ತೆ ಅದು ನೀರಿನೊಳಗೆ ಹೋಗ್ಬಿಡ್ತದೆ. ಇಲ್ಲ ಅಂದ್ರೆ ಅದು ಜೀವಂತ ಆಗಿರೋಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಅವಸ್ಥೆ ಆಗ್ಬೇಕು. ಆ ನಿರಾಕಾರನ ಸ್ಟೇಜಲ್ಲೇ ನಾವು ಒಂದು ಆನಂದ ಸ್ಥಿತಿ, ಅದೊಂದು ಆನಂದ ಸ್ಥಿತಿ ಅಂತಾನೆ ತಂದೆ ಹೇಳ್ತಾ ಇರೋದು. ಅದು ನಮಗೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಇರೋಕ್ಕಾಗಲ್ಲ. ಫುಲ್ ಸೈಲೆನ್ಸ್ ನೋಡಿ. ಆ ನಿರಾಕಾರ, ಆ ಮೂಲ ವತನ ಪರಂಧಾಮ ಅನ್ನೋದು ಫುಲ್ ಸೈಲೆನ್ಸ್. ಅದು ಅಲ್ಲೇ ನಾವು ಇರಬೇಕು ಅಂತ ನಮಗೆ ಅನಿಸ್ಬೇಕು. ಅಷ್ಟು ಅಂದ್ರೆ ಈ ದೇಹದ ಮೂಲಕ ನಮ್ಮ ಪಾತ್ರ ಏನಿದೆ ಪಾತ್ರ ಮಾಡಬೇಕು. ಉಪರಾಮ ಸ್ಥಿತಿ, ಸಾಕ್ಷಿ ಸ್ಥಿತಿಯಲ್ಲಿ ನಾವಿಲ್ಲದೆ ಇಲ್ಲೆಲ್ಲದನ್ನು ನೋಡಿ ಇಲ್ಲಿ ನಮ್ದು ಎಷ್ಟಿದೆ ಅಷ್ಟು ಮಾತ್ರ ಮಾಡಿ ಹೋಗ್ತಾ ಇರಬೇಕು ಅಲ್ವಾ. ಮತ್ತು ಹೇಗೆ ತನ್ನ ಭಿನ್ನ ಭಿನ್ನ ರಸನೆಗಳ ಅನುಭವ ಮಾಡಿಸ್ತದೆ ಅಲ್ವೇ. ಕಲ್ಲು ಸಕ್ಕರೆ ತನ್ನ ಸಿಹಿಯ ಅನುಭವ ಮಾಡಿಸ್ತದೆ ಮತ್ತು ಪ್ರತಿಯೊಂದು ಗುಣದ ವಸ್ತು ತನ್ನ ಗುಣದ ಅನುಭವವನ್ನು ಮಾಡಿಸುತ್ತಾ ತನ್ನೆಡೆಗೆ ಆಕರ್ಷಣೆ ಮಾಡಿಸುತ್ತದೆ. ಅದೇ ರೀತಿ ತಾವು ತಮ್ಮ ನಿಜ ಸ್ವರೂಪದ ಪ್ರತಿಯೊಂದು ಗುಣದ ರಸಾನುಭವವನ್ನು ಅನ್ಯ ಆತ್ಮಗಳಿಗೆ ಮಾಡಿಸಿ, ಆಗಲೇ ಆತ್ಮಗಳು ಆಕರ್ಷಿತವಾಗುವು. ಆದ್ದರಿಂದ ಈಗ ಈ ಅನುಭವವನ್ನು ಮಾಡುವುದು ಮತ್ತು ಮಾಡಿಸುವುದೇ ತಮ್ಮ ವಿಶೇಷ ಕರ್ತವ್ಯ ಅಂತ ತಿಳಿಯಿರಿ. ನೋಡಿ, ಕಲ್ಲು ಸಕ್ಕರೆ ಆಗಲಿ, ಈ ಉಪ್ಪು ಆಗಲಿ, ಕೆಲವೊಂದು ವಸ್ತುಗಳು ಅದರದೇ ಆದ ರುಚಿ ಅಂದರೆ ಗುಣಗಳನ್ನು ಹೊಂದಿರ್ತದೆ ಅಲ್ವೇ. ಅದೇ ರೀತಿ ಈ ಆನಂದನೂ ಕೂಡ, ಆನಂದ, ಈ ಜ್ಞಾನನೇ ಒಂದು ರೀತಿ. ಈ ಜ್ಞಾನ ಮತ್ತು ಶಕ್ತಿ, ಶಾಂತಿ, ಈ ಪ್ರೇಮ ಸಾಗರ ಅಂತೀವಿ ತಂದೆನ, ಅದರದ್ದೇ ಆದ ಒಂದು ಟೇಸ್ಟ್ ಅಂದರೆ ಗುಣವನ್ನು ಹೊಂದಿರ್ತದೆ. ಈ ಗುಣಗಳು ಅದೇ ರೀತಿ ಆನಂದನೂ ಕೂಡ ಅಂತ ತಂದೆ ಹೇಳ್ತಿದ್ದಾರೆ. ಈ ಎಲ್ಲ ಗುಣಗಳ ಅನುಭವನ ನೀವು ಮಾಡಬೇಕು, ತನ್ನೆಡೆಗೆ ಆಕರ್ಷಣೆ. ಅದೇ ರೀತಿ ತಾವು ತಮ್ಮ ನಿಜ ಸ್ವರೂಪದ ಪ್ರತಿಯೊಂದು ಗುಣದ ರಸಾನುಭವನ ಅನ್ಯ ಆತ್ಮಗಳಿಗೂ ಕೂಡ ಮಾಡಿಸಿದಾಗ ನಾವು ಆ ಯೋಗ ಸ್ಥಿತಿಯಲ್ಲಿದ್ದು ನಾವು ಆ ಸ್ಥಿತಿಯಲ್ಲಿ ತಂದ್ಕೊಂಡಾಗ ಮಾತ್ರ ಅನ್ಯ ಆತ್ಮಗಳು ಕೂಡ ಆಕರ್ಷಣೆ ಆಗ್ತವೆ ನಮಗೆ. ಆದ್ದರಿಂದ ಈಗ ಈ ಅನುಭವವನ್ನು ಮಾಡುವುದು ಮತ್ತು ಮಾಡಿಸುವುದೇ ತಮ್ಮ ವಿಶೇಷ ಕರ್ತವ್ಯ ಎಂದು ತಿಳಿಯಿರಿ. ವರ್ಣನೆಯ ಜೊತೆಗೆ ಪ್ರತಿಯೊಂದು ಗುಣದ ಅನುಭೂತಿಯನ್ನು ಮಾಡಿಸಿ. ಕೇವಲ ವರ್ಣನೆ ಮಾಡೋದಲ್ಲ, ಈಗೇನು ನಾನು ಹೇಳ್ತಿದ್ದೀನಲ್ವಾ ಆ ರೀತಿ ವರ್ಣನೆ ಮಾಡೋದಲ್ಲ, ಸ್ವತಃ ನಾವು ಅನುಭವಿ ಮೂರ್ತಿ ಆಗಬೇಕು ಅಂತ ತಂದೆಯಲ್ಲಿ ಹೇಳ್ತಿರೋದು. ತಾವು ಈ ಸಾಗರದಲ್ಲಿ ಮುಳುಗಿ ಹೋಗಿದ್ರೆ ಮಾತ್ರ ಈ ರೀತಿ ಬೇರೆಯವರಿಗೆ ಮಾಡಿಸಬಲ್ಲಿರಿ. ಹಾಗಾದರೆ ಈ ರೀತಿ ಸಾಗರನಲ್ಲಿ ಸಮಾವೇಶಗೊಂಡಿದ್ದೀರಾ ನೀವು? ಆ ಪರಮಾತ್ಮ ತಂದಿರೆ ಅಂದರೆ ಅವರು ಸಾಗರ ಆಗಿದ್ದಾರಲ್ವಾ, ಅವರ ಛತ್ರ ಛಾಯೆಯಲ್ಲಿಯೇ ನಾವು ಅವರನ್ನ ಅಂದರೆ ಅವರ ನೆನಪು ಮಾಡೋದೇ ಒಂದು ಛತ್ರ ಛಾಯೆ. ತಂದೆ ಹೇಳ್ತಾರೆ, ನೆನಪು ಮಾಡಿ ಅಂದರೆ ಸ್ಮೃತಿಯಲ್ಲಿ ತಂದ್ಕೊಳ್ಳಿ ನೀವು ಹೀಗಿದ್ರಿ ಅಂತ. ಹಾಗಾದ್ರೆ ಈ ರೀತಿ ಸಾಗರನಲ್ಲಿ ಸಮಾವೇಶಗೊಂಡಿದ್ದೀರಾ, ಇದರಿಂದ ಸಹಜವಾಗಿ ಸ್ಮೃತಿ ಸ್ವರೂಪ ಆಗಿರಿ. ಅದನ್ನ ನೀವೇನು ಮಾಡಬೇಕು, ಯೋಗ ಮಾಡ್ತಾ 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 ಸದಾ ನೆನಪಲ್ಲಿರೋ ಅಂತಹ ಅನುಭವ ಮಾಡಿ. ಈ ಆದಷ್ಟು ಅಂತಿಮ ಸ್ಟೇಜಲ್ಲಿದ್ದೀರಾ. ಯಾರು ಕೂಡ ಯೋಗವನ್ನು ಮಿಸ್ ಮಾಡ್ಕೋಬೇಡಿ. ಎಲ್ಲ ಚಾನಲಲ್ಲಿ ಕೂಡ ಬರ್ತಿದೆ ಯೋಗ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೇಳಿ ನೀವು ಹೊಡೆದ್ರೆ ನೀವು ಯಾವುದಲ್ಲಾದರೂ ಕೂಡ ನಿಮಗೆ ಯೋಗ ಸಿಗ್ತದೆ, ಯಾವ ಭಾಷೆಯಲ್ಲಾದರೂ. ಈ ರಾಜಯೋಗ ನೋಡ್ತಿರಲ್ವಾ, ಅದರಲ್ಲಿ ತಲ್ಲೀನರಾದಾಗ ಅನುಭವ ಮಾಡಿದೆವು ಮತ್ತು ಸ್ವರೂಪದಲ್ಲಿಯೂ ತಂದೆವು ಎಂದು ಹೇಳುವಿರಿ. ಈಗ ಬಹಳ ಅನುಭವ ಮಾಡುವುದು ಅವಶ್ಯಕವಾಗಿದೆ. ಅಂದರೆ ಈಗ ಅಂತಿಮ ಸ್ಟೇಜ್ ಆಗಿದೆ, ಈಗ ಬಹಳ ಅನುಭವ ಮಾಡಲೇಬೇಕು. ಈ ಅನುಭವದಲ್ಲಿ ಮುಳುಗಿ ಹೋದಾಗ ಚಿಕ್ಕ ಪುಟ್ಟ ಮಾತುಗಳು ಸ್ವತಃ ದೂರ ಆಗ್ತವೆ, ಅಂದರೆ ವಿದಾಯ ಹೇಳ್ಬಿಡ್ತವೆ. ಅಂದರೆ ನಮ್ಮಲ್ಲಿ ಏನೆಲ್ಲ ವ್ಯರ್ಥ ಇದೆಯೋ, ಏನೆಲ್ಲ ಕ್ವಶನ್ ಇರ್ತಿತ್ತೋ ಸಣ್ಣ ಪುಟ್ಟ ಮಾತುಗಳಿಗೂ ಕೂಡ, ಅವೆಲ್ಲ ನಿಮಗೆ ಫುಲ್ ಸ್ಟಾಪ್ ಆಗಿಬಿಡ್ತದೆ. ನಿಮಗೆ ಉತ್ತರನೂ ಸಿಗ್ತದೆ ಅಥವಾ ಅದು ನೀವು ಬಿಟ್ಟು ಹಾಕ್ಬಿಡ್ತೀರಾ. ಒಳ್ಳೆಯದು ಅಂತ ತಂದೆ ಹೇಳ್ತಿದ್ರೆ. ಇನ್ನೊಂದು ಟೈಟಲ್ ನೋಡಿ, ಇನ್ನೊಂದು ಮುರಳಿ, ಮಹಿಮೆಯನ್ನು ಸ್ವೀಕರಿಸುವುದರಿಂದ ಆತ್ಮಿಕ ಶಕ್ತಿಯಲ್ಲಿ ಕೊರತೆ. ಅಂದರೆ ಗೌರವ ಮನ್ನಣೆಯನ್ನು ನಾವೇನು ಈ ಯೋಗದಾನದಿಂದ ನಾವು ಸಫಲವನ್ನು ಪಡಿತೀವೋ ಅದರಿಂದ ಈ ಗೌರವ ಮನೆ ಅಥವಾ ನಾವು ಈಶ್ವರೀಯ ವಿದ್ಯಾರ್ಥಿಗಳು ನಮಗೆ ಪರಮಾತ್ಮನ ಮಕ್ಕಳು ಅಂತ ಹೇಳಿಲ್ಲ, ಏನು ನಮಗೆ ಗೌರವವನ್ನು ಕೊಡ್ತಾರೆ, ಅದನ್ನು ನಾವು ಪಡೆಯೋದ್ರಿಂದ ಅಂದರೆ ಅದನ್ನು ನಾವು ಸ್ವೀಕರಿಸೋದ್ರಿಂದ ನಮಗೆ ಆತ್ಮಿಕ ಶಕ್ತಿಯಲ್ಲಿ ಕೊರತೆ ಆಗ್ತದೆ ಅಂತ ತಂದೆ ಹೇಳೋದು. ಮಕ್ಕಳೇ, ನೀವು ಯುದ್ಧ ಸ್ಥಳದಲ್ಲಿ ಉಪಸ್ಥಿತರಾದ ಆತ್ಮಿಕ ಯೋಧರಾಗಿದ್ದೀರಿ. ನೋಡಿ, ಇಲ್ಲಿ
ಈ ಸ್ಥೂಲದಲ್ಲಿ ಯೋಧರಿದ್ದಾರಲ್ಲ, ಗಡಿ ಕಾಯ್ತಾರಲ್ಲ, ಆ ಥರ ಯೋಧರಲ್ಲ ನಾವು, ಆತ್ಮಿಕ ಯೋಧರು ನಾವು. ಯುದ್ಧ ಸ್ಥಳದಲ್ಲಿದ್ದೀವಿ ಅಂದರೆ ಈಗೇನು ನಾವು ಕಲಿಯುಗದ ಅಂತ್ಯ ಮಾಡುವವರಾಗಿದ್ದೀವಿ ಅಲ್ವಾ ನಾವು. ಸತ್ಯುಗದ ಸ್ಥಾಪನೆ ಮಾಡುವಂಥ ಯೋಧರಾಗಿದ್ದೀವಲ್ವಾ. ಆದರೆ ಇದನ್ನು ಮರೆತು ಸಹಜ ಸುಖದ ಜೀವನವನ್ನು ನಡೆಸ್ತಾ, ಅದಕ್ಕೆ ಬೇಕಾದ ಸಾಧನ ಮತ್ತು ಸಂಪತ್ತನ್ನು ವಿನಿಯೋಗಿಸುತ್ತಾ ಜೀವನ ನಡೆಸುತ್ತಿಲ್ಲವಷ್ಟೇ. ಅಂದರೆ ಸಹಜವಾಗಿ ಮಾಮೂಲಿ ಜನರು ಹೇಗೆ ಅಂದರೆ ಈ ಜ್ಞಾನದಲ್ಲಿ ಇರೋರು, ಇಲ್ಲದೆ ಇರೋರು, ಅಥವಾ ಈ ಬೇರೆ ಬೇರೆ ವ್ಯವಹಾರದಲ್ಲಿರೋರು, ನಾವು ಹಣ ಮಾಡಬೇಕು, ನಾವು ಹಂಗೆ ಇರಬೇಕು, ಆ ಸಾಧನ ಈ ಸಾಧನದ ಹಿಂದೆ, ಸಂಪತ್ತಿನ ಹಿಂದೆ ಜೀವನವನ್ನು ನೀವು ನಡೆಸ್ತಾ ಇಲ್ಲ ತಾನೇ ಆ ರೀತಿ ಅಂತ ತಂದೆ ಕೇಳ್ತಿದ್ದಾರೆ ಇಲ್ಲಿ. ಅಂದರೆ ಎಲ್ಲವೂ ಅಂತಿಮ ಆಗದಿದೆ, ಯಾವ್ದ್ಯಾವುದು ಕೂಡ ಇಲ್ಲಿ ಉಳಿಯೋದಿಲ್ಲ. ಯೋಧನಿಗೆ ವಿಜಯ ಪಡೆಯುವ ಏಕೈಕ ಸಂಕಲ್ಪ ಇರ್ತದೆ, ಹಾಗೆಯೇ ಮಾಯಾಜಿತರಾಗುವ ಎಳೆತ. ಅಂದರೆ ಆ ಸ್ಥೂಲ ಯೋಧರಿಗೆ ವಿಜಯ ಪಡಿಬೇಕು ಅನ್ನೋದಿರ್ತದೆ. ಅದೇ ರೀತಿ ನಮಗೆ ಮಾಯಾಜಿತರಾಗುವ ಎಳೆತ ಅಗ್ನಿಯಂತೆ ಪ್ರಜ್ವಲಿತ ಆಗ್ತಿದೆಯಾ ನಿಮಗೆ ಅಂತ ಕೇಳ್ತಿದ್ರೆ. ಅಂದರೆ ಈ ಮಾಯೆಯ ಜಗತ್ತಿನಿಂದ ಹೊರಬರ್ತಕ್ಕಂಥದ್ದು ಮಕ್ಕಳೇ. ಈಗ ತಮ್ಮೆದುರಿಗೆ ಇದು ಮಾಯಾ ರಾವಣ ಅಲ್ವಾ, ಕಲಿಯುಗ ಮಾಯಾ ರಾವಣನ ಸಾಮ್ರಾಜ್ಯ ಅಂತ ತಂದೆ ಹೇಳಿದಾರಲ್ವಾ 7 days ಕೋರ್ಸಲ್ಲಿ. ಹಾಗೆ ಮಹಿಮೆ ರೂಪದಲ್ಲಿ ಪ್ರಾಪ್ತಿಯಾದಾಗ, ಅಂದರೆ ಈಗ ನಮಗೆ ಮಹಿಮೆ ರೂಪದಲ್ಲಿ, ಸಾಧನದ ರೂಪದಲ್ಲಿ ಸೇವೆ ಫಲ ಪ್ರಾಪ್ತಿ ಆಗ್ತದೆ. ಆ ಸಮಯದಲ್ಲಿ ಫಲವನ್ನು ನಾವೇನಾದರೂ ಸ್ವೀಕರಿಸಿದ್ವಿ ಅಂದರೆ ಈ ಕರ್ಮಾತೀತ ಸ್ಥಿತಿಯ ಫಲನೂ, ಸಂಪೂರ್ಣ ತಪಸ್ವಿ ಫಲನೂ ಕೂಡ, ಮತ್ತೆ ಅತೀಂದ್ರಿಯ ಸುಖದ ಪ್ರಾಪ್ತಿಯ ಫಲ ಕೂಡ ಸಿಗೋದಿಲ್ಲ ಅಂತ ತಂದೆ ಹೇಳ್ತಿದ್ದಾರೆ. ಏನು ಕರ್ಮಾತೀತ ಸ್ಥಿತಿಯ ಫಲ, ಸಂಪೂರ್ಣ ತಪಸ್ವಿಯ ಫಲ ಮತ್ತು ಅತೀಂದ್ರಿಯ ಸುಖದ ಪ್ರಾಪ್ತಿಯ ಫಲನೂ ಸಿಗೋದಿಲ್ಲ. ಜೀವನ ಅಥವಾ ಪುರುಷಾರ್ಥ ಯಾವುದೇ ಆಧಾರದ ಮೇಲೆ ಅವಲಂಬಿತವಾಗಿರಬಾರ್ದು. ಅಂದರೆ ನಮ್ಮ ಜೀವನ ಆಗಲಿ, ನಾವು ಮಾಡ್ತಕ್ಕಂಥ ಪುರುಷಾರ್ಥವೇ ಆಗಲಿ, ಯಾವುದೇ ಆಧಾರದ ಮೇಲೆ, ಸಾಧನಗಳೇ ಆಗಲಿ ಅಥವಾ ಸಂಬಂಧಗಳೇ ಆಗಲಿ, ಯಾವ ಆಧಾರದ ಮೇಲೆ ಆಗಲಿ ನಿಂತಿರಬಾರ್ದು. ಇದರಿಂದ ಯೋಗ ಬಲದ ಶಕ್ತಿಯ ಪ್ರಯೋಗದಲ್ಲಿ ಕೊರತೆ ಆಗ್ತದೆ. ಅದಿದ್ರೆ ಮಾಡ್ತೀವಿ, ಇವರಿದ್ರೆ ಮಾಡ್ತೀವಿ, ಅವ್ರು ಮಾಡಿದ್ರೆ ಮಾಡ್ತೀವಿ, ಏನಿಲ್ಲ. ಇಲ್ಲಿ ತಂದೆ ಡೈರೆಕ್ಷನ್ ಕೊಡ್ತಾರೆ. ನಾನು ಏಕ್ ಬಾಪ್ ದೂಸ್ರಾನ ಕೋಯಿ ಅಂತ ಕೇಳಿದಿರಲ್ವಾ. ನಾನು ಮತ್ತೆ ನನ್ನ ತಂದೆ ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ಅವರ ಮಾರ್ಗದರ್ಶನದ ಮುಂದೆ ಇಲ್ಲೆಲ್ಲರೂ ಕೂಡ ನಿಮಿತ್ತರು ಅಲ್ವಾ. ನಾವು ತಂದೆ ಜೊತೆ ಯೋಗವನ್ನು ಜೋಡಿಸಿದಾಗ ಸಹಯೋಗ ಹೇಗಾದರೂ ಸಿಕ್ಕೇ ಸಿಗ್ತದೆ. ಇದೊಂದು ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ನೀವು ಅದು ಬಿಟ್ಟು ಅನ್ಯ ಮನುಷ್ಯಾತ್ಮರ ಬಗ್ಗೆ ಮೈಂಡಲ್ಲಿ ತಲೆಗಿಟ್ಕೋಬೇಡಿ. ನೀವು ತಂದೆ ಜೊತೆ ಯೋಗವನ್ನು ಜೋಡಿಸಿ, ತಂದೆ ಎಲ್ಲವನ್ನ ಕೂಡ ಮಾಡಿಸ್ತಾರೆ. ನೀವು ಸಾಹಸದ ಒಂದು ಹೆಜ್ಜೆಯನ್ನು ಮಾತ್ರ ಇಡಿ, ಇನ್ನು ಉಳಿದ ಹೆಜ್ಜೆಯನ್ನು ತಂದೆ ಇಡ್ತಾರೆ. ಎಷ್ಟು ಯೋಗ ಬಲದ ಶಕ್ತಿಯ ಪ್ರಯೋಗ ಮಾಡುವುದಿಲ್ಲವೋ ಅಷ್ಟು ಆ ಶಕ್ತಿ ವೃದ್ಧಿ ಆಗೋದಿಲ್ಲ. ಅಷ್ಟೇ ನಾವು ಯೋಗ ಮಾಡೋದಷ್ಟೇ ಅಲ್ಲ, ಅದನ್ನು ನಾವು ಪಂಚತತ್ವಗಳಿಗೆ ಮತ್ತು ಅಲೆದಾಡ್ತಿರೋ ಆತ್ಮಗಳಿಗೆ ನಾವು ಸಕಾಶವನ್ನು ಕೂಡ ಕೊಡಬೇಕಾಗ್ತದೆ. ಇಲ್ಲಾಂದರೆ ಆ ಯೋಗ ಬಲದ ಶಕ್ತಿ ವೃದ್ಧಿ ಆಗೋದಿಲ್ಲ ಅಂತ ತಂದೆ ಹೇಳ್ತಿದ್ದಾರೆ. ಯೋಗ ಬಲ ಅಭ್ಯಾಸದಿಂದ ಅಂದರೆ ಇದರಿಂದನೇ ವೃದ್ಧಿ ಆಗೋದು ಅಂತ ಹೇಳ್ತಿದ್ದಾರೆ. ಯಾವುದೇ ಮಾತು ಎದುರಿಗೆ ಬಂದಾಗ ಸ್ಥೂಲ ಸಾಧನ ಗಮನಕ್ಕೆ ಬರ್ತದೆ. ಆದರೆ ಸ್ಥೂಲ ಸಾಧನವಿದ್ದರೂ ಯೋಗ ಬಲದ ಪ್ರಯೋಗದ ಪ್ರಯತ್ನ ಮಾಡಬೇಕು. ಉಪರಾಮ ವೃತ್ತಿ ಮತ್ತು ಜ್ವಾಲಾರೂಪದ ದೃಢ ಸಂಕಲ್ಪದಿಂದ ವಿನಾಶದ ಕಾರ್ಯವನ್ನು ಸಂಪನ್ನ ಮಾಡಿ. ಸ್ಥೂಲ ಸಾಧನ ಇದ್ರೂ ನಾವು ಯೋಗ ಬಲದ ಪ್ರಯತ್ನ, ನಾವು ನೋಡಿ ಸ್ಥೂಲ ಸಾಧನೆ ಇದೆ ಅಂತ ಹೇಳಿ ಆರಾಮಾಗಿ ಕೂತ್ಕೊಳ್ಳೋದಲ್ಲ. ನಮಗೆ ಅಂತಸ್ತಿದೆ, ಕಾರ್ ಇದೆ, ಬಂಗ್ಲೆ ಇದೆ, ಕೆಲವರು ಇದ್ದಾರಲ್ವ ನನಗೆಲ್ಲ ಇದೆ ಅಂತ ಹೇಳಿ ಆರಾಮಾಗಿ ಕೂತ್ಕೊಂಡ್ರಿ, ಅದು ಎಲ್ಲದು ಕಳೆದು ಹೋದಾಗ ನೀವು ಪಶ್ಚಾತ್ತಾಪ ಒಂದೇ ನಿಮಗೆ ಬಾಕಿಯಾಗಿರ್ತದೆ. ಅಂತ ಟೈಮ್ ಈಗ ಬರಲಿದೆ ಅಂತ ತಂದೆ ಹೇಳಿದ್ದಾರೆ ಆಲ್ರೆಡಿ. ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಟೈಟಲ್ ಹೇಳಿದಾರಲ್ಲ ಇಲ್ಲಿ, ಉಪರಾಮ ವೃತ್ತಿ ಮತ್ತು ಜ್ವಾಲಾರೂಪದ ದೃಢ ಸಂಕಲ್ಪದಿಂದ ವಿನಾಶದ ಕಾರ್ಯ ಸಂಪನ್ನ ಮಾಡಿ ಅಂತ. ಅದನ್ನು ನೆಕ್ಸ್ಟ್ ಮುರಳಿಯಲ್ಲಿ ಹೇಳ್ತೀನಿ. ಕೇಳಿಸ್ಕೊಳ್ಳಿ. ಓಂ ಶಾಂತಿ.